ಕಲ್ಲಿನ ಮೇಲೆ ಕಲ್ಲನ್ನು ಏರಿಸಿ ಒಳ್ಳೆ ಗುಡ್ಡೆ ಹಾಕಿದಂತೆ ಕಾಣಿಸ್ತಾ ಇರುವಂತಹ ಈ ಒಂದು ದೇವಸ್ಥಾನವನ್ನು ರಾತ್ರಿ ಮುಗಿದು ಬೆಳಗಾಗುವುದರೊಳಗೆ ಭೂತಗಳು ನಿರ್ಮಾಣ ಮಾಡಿದವಂತೆ. ಯಾವುದೇ ತರಹದ ಗಾರೆ ಇಲ್ಲ, ಕಲ್ಲಿನ ಮೇಲೆ ಕಲ್ಲನ್ನು ಇಡಲಾಗಿದೆ. ಒಂದು ಕಲ್ಲನ್ನು ಅಲುಗಾಡಿಸಿದರೆ ಇಡೀ ಮಂದಿರವೇ ಬಿದ್ದು ಹೋಗುತ್ತೆ ಅಂತ ಹೇಳಲಾಗುತ್ತೆ. ಈ ತರಹದ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಂದರ ಮೇಲೊಂದು ಯಾವುದೇ ಗಾರೆ ಮಣ್ಣು ಏನೂ ಇಲ್ಲದೆ ಇಟ್ಟು ಕಟ್ಟಿರೋದನ್ನು ನೋಡಿದ್ರೆ ನಿಜವಾಗ್ಲೂ ಇದರ ಹಿಂದೆ ಯಾವುದೋ ಅತೀಂದ್ರಿಯ ಶಕ್ತಿ ಇರಲೇಬೇಕು. ಭೂತಗಳು ನಿರ್ಮಾಣ ಮಾಡಿರೋದ್ರಿಂದ ಈ ದೇವಾಲಯವನ್ನು ಭೂತನಾಥ ದೇವಸ್ಥಾನ ಅಂತ ಕರೀತಾರೆ. ಇದೊಂದು ಶಿವಾಲಯ. ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವಂತಹ ಈ ಮಂದಿರದ ಮೇಲೆ ನೋಡಿದ್ರೆ ಮಾತ್ರ ಎಲ್ಲಿ ತಲೆ ಮೇಲೆ ಕಲ್ಲುಗಳು ಬೀಳುತ್ತೇನೋ ಅನಿಸುತ್ತೆ. ನಿಜವಾಗ್ಲೂ ಗುರುತ್ವಾಕರ್ಷಣೆಗೆ ಇದೊಂದು ಸವಾಲೇ ಅನ್ನೋ ಥರ ಇದೆ. ಶಿವ ಪಾರ್ವತಿಯರ ವಿವಾಹ, ಗಣೇಶ, ಹೀಗೆ ಹಲವಾರು ಮೂರ್ತಿಗಳನ್ನು ಕಾಣಬಹುದು. ಆದರೆ ಆ ಮೂರ್ತಿಗಳೆಲ್ಲ ಭಿನ್ನಗೊಂಡಿವೆ. ಇದು ಮಧ್ಯಪ್ರದೇಶದ ಮೊರೇನಾ ಜಿಲ್ಲೆಯ ಕಕ್ಕನ್ ಮಠ್.